ಹಾಯ್ ಹಲೋ ವೆರಿ ನಮಸ್ಕಾರ ನಿಮ್ಮೆಲ್ರಿಗೂ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಕಲಿವರ್ಸ್ 26. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಆ್ಯಂಡ್ ಇವತ್ತು ಆಲ್ರೆಡಿ ರೆಡಿ ಆಗಿದ್ದೀನಿ. ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡೆಫಿನೆಟ್ಲಿ ನನ್ನ ಎಲ್ಲ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ. ಇನ್ ಕೇಸ್ ನೀವೇನಾದ್ರು ವರ್ಕಿಂಗ್ ವುಮೆನ್ ಆಗಿದ್ರೆ ಅಥವಾ ಮನೇಲಿ ಸಾಕಷ್ಟು ಎಲ್ಲ ಕೆಲಸ ಜವಾಬ್ದಾರಿ ನಿಮ್ದೇ ಆಗಿದ್ರೆ ನನ್ನ ವ್ಲಾಗ್ಸ್ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಪ್ರತಿನಿತ್ಯ ಆಗಿರ್ಬೋದು ಸಾಕಷ್ಟು ಮಿನಿ ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡಿದ್ರೆ ಚೆಕ್ಔಟ್ ಮಾಡಿ. ನನ್ನ ಎಲ್ಲ ಅಪ್ಡೇಟ್ ನಿಮಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮಿನಿ ವ್ಲಾಗ್ಸ್ ಡೆಫಿನೆಟ್ಲಿ ಸಿಗುತ್ತೆ. ಸೊ ಇವತ್ತು ಈ ರೀತಿ ರೆಡಿ ಆಗಿದ್ದೀನಿ. ಲೈಕ್ ಶಾರ್ಟ್ ಕುರ್ತಾನ ವೇರ್ ಮಾಡಿರೋದು ಅಂಡ್ ಒಂದು ಪ್ಯಾಂಟ್ ಜೀನ್ಸ್ ಟೈಪ್ ಅಲ್ಲಿ ಒಂದು ಪ್ಯಾಂಟ್ ನ ಹಾಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಅಂಡ್ ಇವಾಗ ನಾನಿರೋದು ನನ್ನ ಫ್ರೆಂಡ್ ಮನೇಲಿ. ಸೊ ಇವಾಗ ಹೊರಡಬೇಕು ನಾವು. ಆಕ್ಚುಲಿ ಫ್ರೆಂಡ್ ವೆಯ್ಟ್ ಮಾಡ್ತಿದ್ದಾರೆ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಯಾವೆಲ್ಲ ಫುಡ್ನ ತಿಂತೀನಿ ಅಂತ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇವತ್ತು ನನಗೆ ಹಾಲಿಡೇ ಬಿಕಾಸ್ ಆಫ್ ಸೆಕೆಂಡ್ ಸ್ಯಾಟರ್ಡೇ ಬ್ಯಾಂಕಿಂಗ್ ಎಲ್ಲ ರಜೆ ಇರುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ, ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋದು ಪ್ರೆಸೆಂಟ್ ಆಗಿ. ಜಾಸ್ತಿ ಸಪೋರ್ಟ್ ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಮನೆಯಿಂದ ಹೊರಟಿದ್ದಾಯಿತು, ಫ್ರೆಂಡ್ ಮನೆಯಿಂದ. ಅದಾದಮೇಲೆ ನನ್ನ ಇನ್ನೊಬ್ಬ ಫ್ರೆಂಡ್ ವೆಯ್ಟ್ ಮಾಡ್ತಾಯಿದ್ರು ಆಚೆ ಬಂದು. ಸೊ ಏನಾಯಿತು ಕತೆ ಅಂದರೆ, ನಾನು ಹೆಲ್ಮೆಟ್ ತೊಗೊಂಬರ್ತೀನಿ ಅಂತ ಹೇಳಿದ್ದೆ. ಬಟ್ ಬೇಡ, ನಾನೇ ತೊಗೊಂಬರ್ತೀನಿ ಅಂತ ಹೇಳಿದ್ದ ಅವನು. ಸೊ ನೋಡಿದ್ರೆ ಈ ಥರ ಹೆಲ್ಮೆಟ್ ತಂದಿದ್ದಾನೆ, ವಿಚ್ ಇಸ್ ಗುಡ್. ಬಟ್ ಏನು ಕತೆ ಅಂದರೆ, ಗಾಳಿ ಜಾಸ್ತಿ ಆಗಿದ್ದ ಕಾರಣ ಹೆಲ್ಮೆಟ್ ಲಿಟ್ರಲಿ ಬಿಗಿನಿಂಗಿಂದ ಟ್ರಿಪ್ ಮುಗಿಸಿ ಮನೆಗೆ ಬರೋವರೆಗೂ ಹೆಲ್ಮೆಟ್ ಹೋಲ್ಡ್ ಮಾಡಿದ್ದೀನಿ ನಾನು. ಯಾಕಂದರೆ ಅಷ್ಟು ಹಾರಾಡ್ತಿತ್ತು, ಬಿಟ್ಟರೆ ನಿಜವಾಗ್ಲೂ ಹಿಂದಕ್ಕೆ ವಾಪಸ್ ಬಿದ್ದೋಗ್ತಿತ್ತೇನೋ ರೋಡಲ್ಲಿ. ಅಷ್ಟು ಪ್ರಾಬ್ಲಮ್ ಆಗ್ತಿತ್ತು ನನಗೆ. ಎಷ್ಟು ಟ್ರೈ ಮಾಡ್ತಿದ್ದೆ, ಏನೇನೋ ಟ್ರೈ ಮಾಡಿದೆ ಅದು ಸೆಟ್ ಮಾಡ್ಕೊಳ್ಳೋಕ್ಕೆ, ಟೈಟ್ ಮಾಡೋಕ್ಕೆ. ಬಟ್ ಕೊನೆಗೂ ಅದು ಆಗಲೇ ಇಲ್ಲ. ಅದಾದಮೇಲೆ ಇನ್ನೇನು ಆಪ್ಷನ್ ಇರಲಿಲ್ಲ. ಸೊ ಹಾಗಾಗಿ ಅದನ್ನ ಹಿಡ್ಕೊಂಡು ಹಾಗೆ ಕುತ್ಕೋಬೇಕಾಗಿತ್ತು. ಇನ್ ಬಿಟ್ವೀನಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ಲೊಕೇಶನ್. ಸೊ ನಾವಿವಾಗ ಕಾಫಿ ಕುಡಿಯೋಣ ಅಂತ ನೆನೆಸಿರೋದು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಆಯಿತು, ಬಟ್ ಏನಪ್ಪ ಅಂದರೆ ಸಿಕ್ಕಾಬಟ್ಟೆ ಗಾಳಿ ಇತ್ತು. ಸರಿಯಾಗಿ ಬ್ರೇಕ್ಫಾಸ್ಟ್ ಕೂಡ ಕುತ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಶೂಟ್ ಏನು ಮಾಡ್ಕೊಂಡಿದ್ದೆ ನಾನು. ಸೊ ಇಲ್ಲಿ ಹೈವೇಲಿ ಹೋಗ್ಬೇಕಾದ್ರೆ ಒಂದು ಕಡೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ವಿ. ಶಾಪ್, ದಿಸ್ ಇಸ್ ದ ಹೈವೇ. ತುಂಬಾ ಗಾಡಿ ಸಿಕ್ಕಾಬಟ್ಟೆ ಡಸ್ಟ್ ಬರ್ತದೆ ಆ ಸೈಡ್. ಕಾಲೆಲ್ಲ ಸ್ವೆಟ್ ಆಗ್ತದೆ. ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಕುಡಿದ್ರೆ ಒಂಥರ ಸ್ವರ್ಗ. ಸೊ ಕಾಫಿ ಎಲ್ಲ ಕುಡ್ದಿದ್ದಾಯಿತು, ಬ್ರೇಕ್ಫಾಸ್ಟ್ ಕೂಡ ಗ್ಯಾಪಲ್ಲಿ ಆಗೋಯ್ತು ಹೆಂಗೋ. ಅದಾದಮೇಲೆ ಗೂಗಲ್ಲಿ ಲೊಕೇಶನ್ ಹಾಕಿದಾಗ ನಮ್ಗೆ ಈ ಥರ ಹಳ್ಳಿ ರೂಟ್ ಸಜೆಷನ್ ಜಾಸ್ತಿ ಬರ್ತಾಯಿತ್ತು. ಸೊ ಹಾಗಾಗಿ ಈ ಒಂದು ರೂಟ್ನೇ ತೊಗೋಬೇಕಾಯಿತು. ಆ್ಯಂಡ್ ಒಂದು ಸರ್ಪ್ರೈಸ್ ಕಾದಿತ್ತು ಈ ರೂಟಲ್ಲಿ ಹೋಗ್ಬೇಕಾದ್ರೆ. ನೆಕ್ಸ್ಟ್ ಏನು ಅಂತ ನೀವೇ ನೋಡಿ ಆಯಿತಾ. ಸೊ ಆಲ್ಮೋಸ್ಟ್ 2 hours ಆದಮೇಲೆ ನಾವು ರೀಚ್ ಆಗಿದ್ದು ಬಂದು ಕೋಟಿಲಿಂಗೇಶ್ವರ ಟೆಂಪಲ್ಲು. ಸೊ ಇದಿರೋದು ಕೋಲಾರ ಹತ್ರ. ಬ್ಯಾಂಗ್ಳೂರಿಂದ ನಿಮಗೆ 95 ಕಿಲೋಮೀಟರ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ನಾನು ನಿಯರ್ ಇದ್ದಿದ್ದು ಐ ಥಿಂಕ್ ನಾನು ಭಟ್ರಳ್ಳಿ ಕಡೆ ತುಂಬ ಹತ್ತಿರದಲ್ಲಿದ್ದೆ. ಸೊ ಫ್ರೆಂಡ್ ಮನೆಯಿಂದ ನಂಗೆ ಸ್ವಲ್ಪ ಹತ್ರ ಆಯಿತು ಅದು ಟ್ರಾವೆಲ್ ಮಾಡೋಕ್ಕೆ. ಸೊ ಟೆಂಪಲ್ ರೀಚ್ ಆದ್ವಿ. ಆ್ಯಂಡ್ ನೀವು ಹೆಲ್ಮೆಟ್ ಅಥವಾ ನಿಮ್ಮ ಸ್ಲಿಪ್ಪರ್ಸ್ನೆಲ್ಲ ಇಲ್ಲೇ ಬಿಡ್ಬೋದು, 5 rupees ತಗೋತಾರೆ. ಆ್ಯಂಡ್ ಅದಾದ ತಕ್ಷಣ ಸಾಕಷ್ಟು ನಿಮಗೆ ಬೈ ಮಾಡೋಕ್ಕೆ ಥಿಂಗ್ಸ್ ಎಲ್ಲ ಇರುತ್ತೆ. ಸೊ ಪೂಜೆಗೆ ಏನಾದ್ರು ಪೂಜೆ ಮಾಡಿಸ್ತೀನಂದರೆ ಹಲ್ಲೆ ಹೂವು, ಹಣ್ಣು, ಊದ್ಗಡ್ಡಿ, ಕರ್ಪೂರ ಎಲ್ಲವನ್ನು ನಿಮ್ಗೆ ಕೊಡ್ತಾರೆ. ಸೊ ಅದಾದ ತಕ್ಷಣ ನಾವು ಟೆಂಪಲ್ಗೆ ಒಳಗಡೆಗೆ ಹೋದ್ವಿ. ಆ್ಯಂಡ್ ಇಲ್ಲಿ ಒಬ್ರಿಗೆ 20 rupees ತಗೋತಾರೆ ದರ್ಶನಕ್ಕೆ ಅಂತ ಹೇಳಿ. ಆ್ಯಂಡ್ ನಾವು ಹೋಗಿದ್ದ ದಿವಸ ರಶ್ ಅಷ್ಟೊಂದು ಇರಲಿಲ್ಲ,
ಓಕೆ ಆಗಿತ್ತು. ಆ್ಯಂಡ್ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು. ಆ್ಯಂಡ್ ಏನು ಮಾಡಿದ್ವಿ, ಇಲ್ಲೇ ನಾವು ಟಿಕೆಟ್ ತೊಗೋಬೇಕಾಗಿತ್ತು. ನಾನು ಮರ್ತುಬಿಟ್ಟಿದ್ದೆ, ಜಸ್ಟ್ ಶೂಟ್ ಮಾಡ್ಕೊಂಡು ಹಾಗೆ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಮುಂದೆ ಹೋದ್ಮೇಲೆ ಅವ್ರು ಹೇಳಿದ್ರು, ಮೇಡಮ್ ಇಲ್ಲಿ ಟಿಕೆಟ್ ಅಲ್ಲ, ಸೊ ಅಲ್ಲೇ ಹಿಂದೆನೇ ಟಿಕೆಟ್ ತೊಗೊಂಬರ್ಬೇಕಾಗಿತ್ತು ನೀವು ಅಂತ ಹೇಳಿಬಿಟ್ಟು. ಸೊ ಫ್ರೆಂಡ್ ಹೋಗಿ ತೊಗೊಂಬಂದರು ಅದಾದ ತಕ್ಷಣ. ಸೊ ಈಗ ಸದ್ಯಕ್ಕೆ ಕೋಟಿಲಿಂಗೇಶ್ವರದಲ್ಲಿ 90 ಲಕ್ಷ ಶಿವಲಿಂಗ ಇದೆ ಅಂತ ಹೇಳಿದ್ರು. ಸೊ ಅದ್ರ ಡೀಟೇಲ್ ನೀವು ಚೆಕ್ ಮಾಡಿದ್ರು ಗೊತ್ತಾಗುತ್ತೆ, ಅಥವಾ ನೀವು ಟೆಂಪಲ್ ವಿಸಿಟ್ ಮಾಡಿದಾಗ ಅಲ್ಲಿರೋರು ಕೂಡ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಜೊತೆಗೆ ಈ ಟೆಂಪಲ್ ಓಪನಿಂಗ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 AM ಇಂದ ಟಿಲ್ 9 PM ವರೆಗೂ ಏನು ಟೆಂಪಲ್ ಓಪನ್ ಇರುತ್ತೆ. ಈ ಟೈಮಿಂಗ್ಸ್ ಒಳಗಡೆ ನೀವು ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು ಟೆಂಪಲ್ನ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್. ಬ್ರಹ್ಮ ಸರಸ್ವತಿ ವಿಷ್ಣು श्रीदेवी शिवा पार्वती त्रिमूर्ति का मई मंदिर, ब्रह्मा का पुरातन मंदिर राजस्थान में पुष्कर में है। देखिए दूसरा मंदिर है ये ब्रह्मा का, सरस्वती समेत ये पूजा, विष्णु भगवान श्रीदेवी शंकर पार्वती। तो भक्ति नए फिर बोलो जी, ओम नमः शिवाय, ಓಂ ನಮಃ ಶಿವಾಯ, ओम नमः शिवाय, ಓಂ ನಮಃ ಶಿವಾಯ, ओम नमो नारायणाय, ಓಂ ನಾರಾಯಣಾಯ, ओम ब्रह्मदेवाय। ಓಂ ಬ್ರಹ್ಮದೇವಾಯ. ಭಕ್ತಿಯಿಂದ ಬೇಡ್ಕೊಳ್ಳಿ, ಪ್ರಾರ್ಥನೆ ಕರೋ, ಮಂಗಳಾರತಿ ಮಾಡೋಣ. ಒಬ್ಬೊಬ್ಬರು ಲೈನ್ ಬನ್ನಿ, ದೇವರ ದರ್ಶನ ಮಾಡಿ, ವಿಶೇಷ ಅಲಂಕಾರ ಅಚ್ಚರಿಗೆ ನಿಮ್ಮ ಹೆಸರು ಹೇಳಿ ಮಂಗಳಾರತಿ ಒಂದು ಆಶೀರ್ವಾದ ಏಕೆ ಹಾಕ್ಯೋ. ಸೊ ಕೋಟಿಲಿಂಗೇಶ್ವರ ಅಂದರೆ ಫಸ್ಟ್ ನಾನು ನೆನಪಾಗೋದೆ ನನಗೆ ನನ್ನ ಸ್ಕೂಲ್ ಟೈಮ್. ನಾನು ಐ ಥಿಂಕ್ 6th ಸ್ಟ್ಯಾಂಡರ್ಡ್ ಅಥವಾ 7th ಸ್ಟ್ಯಾಂಡರ್ಡಲ್ಲಿ ಎಕ್ಸಾಕ್ಟಾಗಿ ನೆನಪಿಲ್ಲ ನನಗೆ. ಆ ಟೈಮಲ್ಲಿ ಸ್ಕೂಲ್ ಕಡೆಯಿಂದ ಟ್ರಿಪ್ ಅಂತ ಕರ್ಕೊಂಬಂದಿದ್ರು, 1 ಡೇ ವಿತ್ ಫ್ರೆಂಡ್ಸ್ ಜೊತೆ. ಸೊ ಆವಾಗ ಈ ಟೆಂಪಲ್ನ ವಿಸಿಟ್ ಮಾಡಿದ್ದು. ಇನ್ನು ಬೇರೆ ಬೇರೆ ಪ್ಲೇಸಸ್ ಎಲ್ಲ ಕೂಡ ನೋಡ್ಕೊಂಡು ಹೋಗಿದ್ದೆ ಆ ಟೈಮಲ್ಲಿ. ಅದಾದಮೇಲೆ ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿರೋದು ನನ್ನ ಫ್ರೆಂಡ್ ಜೊತೆ. ನನ್ನ ಫ್ರೆಂಡ್ ಕೂಡ ನೋಡಿರಲಿಲ್ಲ ಪಾಪ ಈ ಟೆಂಪಲ್ನ. ಸೊ ಹಾಗೆ ಹೋಗೋಣ 1 ಡೇ ಟ್ರಿಪ್ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಬಂದಿದ್ದಾಯಿತು. ಸೊ ಇಲ್ಲಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಾನು ಕೇಳಿರೋ ಮಟ್ಟಿಗೆ ತೇತ್ರಯುಗ ಕಾಲದಿಂದಲೂ ಕೂಡ ಈ ಒಂದು ಪ್ಲೇಸು ತುಂಬಾ ಫೇಮಸ್ ಆಗಿರೋವಂಥದ್ದು ಆ್ಯಂಡ್ ತುಂಬ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಬಿಕಾಸ್ ಫ್ರೆಂಡ್ಸ್ ಎಲ್ಲ ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಬಿಕಾಸ್ ಸಾಕಷ್ಟು ಫ್ಯಾಮಿಲಿ ಮೆಂಬರ್ಸ್ ಬಂದಿರ್ತಾರೆ ಆ್ಯಂಡ್ ಅವರೇ ಎಲ್ಲ ಫೋಟೋಶೂಟ್ ಮಾಡ್ತಾ ಇರ್ತಾರೆ, ನಿಮ್ಗಂತೂ ಸ್ವಲ್ಪನೂ ಜಾಗ ಇರೋದಿಲ್ಲ. ಬಟ್ 1 ಡೇ ಒಂದ್ಸಲ ನೋಡೋಣ ಅಂದರೆ ಡೆಫಿನೆಟ್ಲಿ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಫೋಟೋಸ್ ವೀಡಿಯೋಸ್ ಆಲ್ಮೋಸ್ಟ್ ನಿಮ್ಗೆ ಅಲೋ ಮಾಡ್ತಾರೆ, ಬಟ್ ಇನ್ಸೈಡ್ ದ ಟೆಂಪಲಲ್ಲೆಲ್ಲ ಫೋಟೋಸ್ ಎಲ್ಲ ಅಲೋ ಮಾಡೋದಿಲ್ಲ ನಿಮಗೆ. ಅದಾದ ತಕ್ಷಣ ನಿಮಗೆ ಮೇನ್ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ಒಂದು ದೊಡ್ಡ ಮೂರ್ತಿ ಕಾಣಿಸುತ್ತೆ, ಶಿವಲಿಂಗ. ಇದು ಆಲ್ಮೋಸ್ಟ್ ಬಂದು 108 ಅಡಿ ಬೃಹತ್ ಶಿವಲಿಂಗ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೇನೆ ಅದ್ರ ಆಪೋಸಿಟಲ್ಲಿ ನಿಮಗೆ ಆಲ್ಮೋಸ್ಟ್ 32 ಅಥವಾ 36 ಅಡಿ ಎತ್ತರದಲ್ಲಿ ದೊಡ್ಡ ಬಸವಣ್ಣನ ಮೂರ್ತಿ ಕೂಡ ಕಾಣಿಸುತ್ತೆ. ಆ್ಯಂಡ್ 2 ಆಪೋಸಿಟ್ ಆಗೇ ಇರೋದು. ಇಲ್ಲಿ ತುಂಬ ಜನ ಫೋಟೋಶೂಟಿಂಗ್ ನಿಂತ್ಕೊಂಡ್ಬಿಡ್ತಾರೆ ಗೈಸ್, ಜಾಗನೇ ಕೊಡೋದಿಲ್ಲ ನಿಮಗಂತೂ. ಆ್ಯಂಡ್ 1 ಡೇ ಟ್ರಿಪ್ ಡೆಫಿನೆಟ್ಲಿ ಮಾಡ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ವಿಸಿಟ್ ಮಾಡಿ ಕೋಲಾರ ಸುತ್ತಮುತ್ತ, ಬ್ಯಾಂಗ್ಳೂರ್ ಸುತ್ತಮುತ್ತ ಇದ್ದರೆ ಡೆಫಿನೆಟ್ಲಿ 1 ಡೇಗೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ರಜನಿಕಾಂತ್ ಸರ್ ಆಗಿರ್ಬೋದು, ಕಮಲ್ ಹಾಸನ್ ಸರ್ ಆಗಿರ್ಬೋದು, ಅವರು ಕೂಡ ಈ ಮೂರ್ತಿನ ಕೊಟ್ಟಿದ್ದಾರೋ ಅಥವಾ ಅವ್ರ ಬರ್ಡೇಗೆ ಇಲ್ಲಿನ ಮ್ಯಾನೇಜ್ಮೆಂಟ್ ಅವ್ರು ಇಟ್ಟಿರೋದು ಅಂತ ಗೊತ್ತಿಲ್ಲ. ಬಟ್ ಈ ಒಂದು ಮೂರ್ತಿಗಳ ಕೆಳಗಡೆ ಅವರ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ರು. ಅದೇನಂತ ಗೊತ್ತಿಲ್ಲ, ಎಲ್ಲೇ ಟ್ರಿಪ್ ಹೋಗ್ಲಿ ಫಸ್ಟ್ ಬಿಸಿಲು ಕಾಣಿಸ್ಕೊಳ್ಳೋದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಬ್ಯಾಂಗ್ಳೂರ್ ವೆದರಲ್ಲಂತೂ ಎಷ್ಟು ಚಳಿ, ಎಷ್ಟು ಮಳೆ ಇದೆ. ಬಟ್ ನೋಡಿದ್ರೆ ಬ್ಯಾಂಗ್ಳೂರ್ ಕೋಲಾರಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಗೈಸ್. ನನ್ನ ಅದೃಷ್ಟನ ದುರಾದೃಷ್ಟನ ಅಂತ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನೀವೆಲ್ಲರೂ ಮಳೆಗಾಲದಲ್ಲಿ ಬರಬೇಕಂದ್ರೆ ಡೆಫಿನೆಟ್ಲಿ ನೋಡ್ಕೊಂಬರ್ಬೇಕಾದ್ರೆ, ಬಿಕಾಸ್ ಇಲ್ಲಿ ಸಿಕ್ಕಾಬಟ್ಟೆ ಅದಕ್ಕಿಂತ ಸ್ವಲ್ಪ ಡೆಫಿನೆಟ್ಲಿ ಬಿಸಿಲಂತೂ ಇದ್ದೇ ಇದೆ. ಸೊ ಸದ್ಯಕ್ಕೆ ಈಗ ಊಟಕ್ಕೆ ಅಂತ ಒಂದು ಹೊಸ ಪ್ಲೇಸ್ನ ನೋಡ್ಕೊಂಡಿದ್ದೀನಿ, ಅಲ್ಲಿ ಹೋಗಿ ತೋರಿಸ್ತೀನಿ ಪ್ಲೇಸ್ ಹೇಗಿದೆ, ಊಟ ಹೇಗಿದೆ ಅಂತ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಊಟ ಟೈಮ್ ಆಗ್ತಿತ್ತು, 4:30 4 o'clock ಆಗ್ತಿತ್ತು. ನಾವಿರೋ ಲೊಕೇಶನಿಂದ ನಾನು MRS ಅಂತ ಯಾವುದೋ ಒಂದು ಗೂಗಲಲ್ಲಿ ಹೋಟೆಲ್ ನೋಡಿದೆ, 40 ಕಿಲೋಮೀಟರ್ ತೋರಿಸ್ತಿತ್ತು. ಸರಿ ಇಷ್ಟು ದೂರ ಬಂದಿದ್ದೀವಲ್ಲ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಆ ಲೊಕೇಶನ್ಗೆ ಹೋಗ್ತೀವಿ ಗೈಸ್, ಅಲ್ಲಿ ಹೋಟೆಲ್ಲೇ ಇಲ್ಲ. ಸೊ ಸಿಕ್ಕಾಬಟ್ಟೆ ಡಿಸಪಾಯಿಂಟ್ಮೆಂಟ್ ಆಗೋಯ್ತು, ಒಂದು ಸಿಕ್ಕಾಬಟ್ಟೆ ದೂರ ಬೇರೆ ಬಂದುಬಿಟ್ಟಿದ್ವಿ. ಸೊ ಇನ್ನೇನು ಮಾಡೋದು. ಆ್ಯಂಡ್ ಮತ್ತೆ ಅಲ್ಲಿಂದ ಹೈವೇಗೆ ಬರ್ತಾಯಿದ್ವಿ. ಆಲ್ಮೋಸ್ಟ್ 6 o'clock ಟೈಮ್ ಆಗ್ತಿತ್ತು. ಪಲ್ಕೆ ಅಂತ ಯಾವುದೋ ಒಂದು ರೆಸ್ಟೋರೆಂಟ್ ಕಾಣಿಸ್ತು, ಅಲ್ಲೇ ಹೋಗ್ಬಿಟ್ಟು ಪಾಲಕಲ್ಲಿ ಚಿಕನ್ನು ಪ್ಲಸ್ ನಾನು ಆ್ಯಂಡ್ ಬಿರಿಯಾನಿನ ತಿನ್ಕೊಂಬಂದಿದ್ದಾಯಿತು. ಅದೊಂದು ಬೇಜಾರಾಯಿತು, ಹೊಸಕೋಟೆ ಬಿರಿಯಾನಿ ತಿನ್ನೋಕ್ಕಾಗಲಿಲ್ವಲ್ಲ ಅಷ್ಟು ದೂರ ಹೋಗಿ ಅಂತೇಳಿ. ನೀವು ನಂತರ ಇವತ್ತರೆಗೂ ಹೊಸಕೋಟೆ ಬಿರಿಯಾನಿ ತಿಂದಿಲ್ಲ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಸಿ ಯು ನಿಮ್ಮೆಲ್ರಿಗೂ.